ಎಲ್ರು ಕರೆಕ್ಟಾಗಿ ತಿಳ್ಕೊಳ್ಳಿ, ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರ್ದು. ಗೊತ್ತಿಲ್ಲ, ಯಾವ್ದೋ ಒಂದು ನಂಬರ್ ನಮ್ಮ ಪ್ರಿಯಾ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು. ಅಲ್ಲ, ಕೇಳಿಸ್ಕೊಳ್ಳಿ, ಒಂದು ಪ್ರಿಯಾ ಅವ್ರಿಗೆ ಫೋನ್ ಬಂತು, ನೀವು ಯಾವ್ದೋ ಒಂದು ಆರ್ಡರ್ ಮಾಡಿದೀರ, ಯಾವ್ದೋ ಒಂದು ಇದು ಐಟಮ್, ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್, ಇನ್ನೊಂದು ಸ್ಟಾರ್, ಇನ್ನೊಂದು ನಂಬರ್ ಹೇಳಿ ಹ್ಯಾಶ್ ಇದಕ್ಕೆ ಮಾಡಿ, ನೀವು ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಫೋನಲ್ಲಿ ಟ್ರೈ ಮಾಡಿದ್ರೆ ಆಗ್ಲಿಲ್ಲ. ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಟ್ಟಿದೆ, ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ನಾ ಆಗ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ನ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು. ನನ್ನ ಫೋನೇ ಹ್ಯಾಕ್ ಆಯ್ತು. ಅಷ್ಟೊತ್ತಿಗೆ ನಮ್ಮ ಮಾದೇವ್ ಅವ್ರು ಬಂದ್ರು. ಮಾದೇವ್ ಅವ್ರ ಫೋನಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ. ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ, ಆ ನಮ್ಮ ಫೋನಿಂದ ಬೇರೆಯವ್ರಿಗೆ ಮೆಸೇಜ್ ಹೋಗ್ತಿದೆ. ಈಗ ಪ್ರಿಯಾಂಕಾ ಅವ್ರ ನಂಬರಿಂದ ಬೇರೆಯವ್ರಿಗೆ ಮೆಸೇಜ್, ನಂಗೆ ಅರ್ಜೆಂಟ್ 55,000 ಕಳಿಸ್ಬೇಕು ಅಂತ. ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ನ ಫೋನು ರೀಚ್ ಆಗ್ತಾ ಇಲ್ಲ, ಅವ್ರ ಫೋನು ರೀಚ್ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಇವಾಗ ನಮಗ್ ಗೊತ್ತಿರಂಗೆ 3-4 ಜನ ಮಾಡ್ಬಿಟ್ಟಿದ್ದಾರೆ. ದುಡ್ಡು ಒಂದು 50,000 ಮಾಡ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ, ಸೈಬರ್ ಕ್ರೈಮ್ಗೂ ಮೆಸೇಜ್ ಮಾಡಿದ್ವಿ, ಕಂಪ್ಲೇಂಟ್ ಮಾಡಿದ್ವಿ, ಇಲ್ಲೂ ಮಾಡಿದ್ವಿ. ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದೀವಿ, ಯಾವುದೇ ಈ ತರ ಮೆಸೇಜ್ಗಳು ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸಕ್ ಹೋಗ್ಬೇಡಿ. ಆಮೇಲೆ ಇದನ್ನ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ದಿರೋರು ಫೋನ್ ಟ್ರೈ ಮಾಡ್ತೀನಿ, ನನ್ನ ನಂಬರ್ ವರ್ಕ್ ಆಗ್ತಾ ಇದೆ. ಅದೇನಾಗಿದೆ, ಕಾಲ್ ಫಾರ್ವರ್ಡಿಂಗ್ ನ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾನು ಹೋಗಿ ಏರ್ಟೆಲ್ಗೆ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದ್ದೆ. ಅರ್ಥ ಆಯ್ತಾ? ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹೋಗ್ತಾ ಇದೆ, ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫ್ರೀಯಾಗಿ ಫೋನ್ ಮಾಡಿದ್ರೆ, ನಂಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ. ಅವ್ರದ್ದು ಇದೇ ಆಗಿದೆ. ಅವರು ಕೇಳಕ್ ಟ್ರೈ ಮಾಡಿದ್ದಾರೆ. ನನ್ನ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ, ಪ್ರೇಮ್ ಫೋನ್ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ನನ್ನ ಫೋನ್ ಟ್ರೈ ಮಾಡಿದ್ರೆ ವರ್ಕ್ ಆಗ್ತಿಲ್ಲ, ಅರ್ಜೆಂಟ್ ಏನೋ ಇರ್ಬೇಕು ಅಂತ ಮಾಡ್ಬಿಟ್ಟಿದ್ದಾನೆ. ಅದೇ ತರ ಪ್ರಿಯಾ ಫ್ರೆಂಡ್ಸು ಒಂದಿಬ್ರು ಮಾಡ್ಬಿಟ್ಟಿದ್ದಾರೆ. ಎಲ್ಲ 1.5 ಲಕ್ಷ, ನಮಗ್ ಗೊತ್ತಿಲ್ಲ 1.5 ಲಕ್ಷ 2 ಲಕ್ಷ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಇನ್ ಯಾರ್ಯಾರು ಮಾಡಿದ್ರು ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ, ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ. ಸೊ ಆದಷ್ಟು ಹೇಳ್ತಾ ಇದೀವಿ, ದಯವಿಟ್ಟು ಇದನ್ನ ಶೇರ್ ಮಾಡಿ, ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀವಿ. ಅವ್ರು ಏನೋ ಒಂದು ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವರು, ಅದಕ್ಕೋಸ್ಕರ ಅವ್ರ ಫೋನ್ ಎತ್ಬಿಟ್ಟು ಟ್ರೈ ಮಾಡಿರೋದು. ಗೊತ್ತಿಲ್ಲ ಅವ್ರಿಗೆ, ಯಾರೋ ಮಾಡಿರ್ಬೋದು, ಡೆಲಿವರಿ ಬಾಯ್ಸ್ ಯಾರೋ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಅದು ಪ್ರಾಬ್ಲಮ್ ಆಗಿರೋದು.